ಅದೇ ನಾನು ಮಾಮೂಲಿ ಕೆಂಪಗೋ ಕಾಳಕ ಅಂತ ಗಿಚ್ಚಿಗಿಲಿಗಿಲಿ 1 ಮತ್ತು 2ರಲ್ಲಿ ಗಿಚ್ಚಿಗಿಲಿ ಡ್ಯಾನ್ಸ್ ಮಾಡಿದ್ನಲ್ಲ, ಇವರು ಒಂದು ಮೆಸೇಜ್ ಕಳಿಸಿದ್ರು ಸೂಪರ್ ಅಂತ. ಮತ್ತು ಐ ಲೈಕ್ ಯು ಅಂತ ಕಳಿಸಿದ್ರು. ಆ ಲೈಕ್ ಯು ಅನ್ನೋದು ನಮ್ಗೆ ಇಂಗ್ಲೀಷ್ ಬರಲ್ವಲ್ಲ, ಐ ಲವ್ ಯು ಅನ್ನಂಗೆ ಕಾಣಿಸ್ಬಿಡ್ತು ನನಗೆ. ಏನು ಐ ಲವ್ ಯು ಅಂತ ಕಳ್ಸೋರಲ್ಲ ಅಂದ್ಬಿಟ್ಟು ಅವ್ರದ್ದು ಪ್ರೊಫೈಲ್ ಚೆಕ್ ಮಾಡಿದೆ. ಸುಂದರವಾದ ಹುಡುಗಿ, ಕೆಂಪು, ಆಮೇಲೆ ತುಟಿ ಮೇಲೆ ಕಪ್ಪು ಕಾರವಳು, ಏನು ಚೆನ್ನಾಗಿದೆ ಸರ್ಚ್ ಮಾಡಿದ್ರೆ ಚೆನ್ನಾಗಿದ್ಲು. ಐ ಲವ್ ಯು ಅಂತ ಕಳ್ಸೋಲ್ಲ ಅಂದ್ಬಿಟ್ಟು ನಾನು ಈ ಕಡೆಯಿಂದ ಐ ಲವ್ ಯು ಟು ಅಂತ ಕಳಿಸ್ದೆ. ಅದಾದಮೇಲೆ ಅವ್ರು ಏನು ಮಾಡಿದ್ರು, ನಾನು ಕಳಿಸಿರೋದು ಐ ಲವ್ ಯು ಅಂತಲ್ಲ, ಐ ಲೈಕ್ ಯು, ನೀವು ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀರಿ ಅಂತ ಹಂಗೆ ಅಂದು. ಅದೆಲ್ಲ ಗೊತ್ತಿಲ್ಲ ನನಗೆ. ನೀವು ಐ ಲವ್ ಯು ಅಂತಲೇ ಕಳಿಸಿದ್ರೆ ನಾನು ಲವ್ ಮಾಡಬೇಕು ಹಂಗೆ ಅಂತ ಬಿದ್ದೆ. ಅದು ಹಂಗಂಗೆ ಲವ್ ಶುರುವಾಯಿತು. ಹಂಗೆ ಲವ್ ಶುರುವಾಯಿತು. ಸಮಾಧಾನ ನಾನು ಹೇಳ್ತೀನಿ ಹೇಳಿ. ಮತ್ತೆ ಹೇಗೆ ಲವ್ ಸ್ಟಾರ್ಟ್ ಆಯಿತು ಅನ್ನೋದನ್ನು. ಸೊ ನಮ್ಮ ಅಪ್ಪನ ಹತ್ರ ಬಂದು, ಇವ್ರು ತುಂಬ ವಯಸ್ಸಲ್ಲಿ ತುಂಬ ಚಿಕ್ಕವರಲ್ವಾ, ಸೊ ಚಂದ್ರಪ್ರಭಾ ಯುವಕ ಅಂತ ಎಲ್ಲ ಗಿಚ್ಚಿಲಿ ತುಂಬ ಫೇಮಸ್ ಆಗಿದ್ದಾರಲ್ಲ. ಸೊ ಹಾಗೆ ಆಧಾರ್ ಕಾರ್ಡ್ ಇದೆಯಲ್ಲ, ಆಧಾರ್ ಕಾರ್ಡಲ್ಲಿ ತಮ್ಮ ವಯಸ್ಸನ್ನ ತುಂಬ ಚಿಕ್ಕ ಹುಡುಗ ಅಂತೇಳಿ 25 ವರ್ಷದ ಆಧಾರ್ ಕಾರ್ಡನ್ನ ಮಾಡಿಸಿ ಡೂಪ್ಲಿಕೇಟ್ ಆಧಾರ್ ಕಾರ್ಡನ್ನ ಕೊಟ್ಟು ನಮ್ಮ ತಂದೆಗೆ ಇನ್ನೂ ಚಿರ ಯುವಕ ಅನ್ನೋ ಒಂದು ಫೀಲಲ್ಲಿ ಕೊಟ್ಟಿದ್ದಾರೆ. ಅಲ್ಲ, ಇವರು ನನ್ನ ಫಸ್ಟು ಪ್ರಪೋಸ್ ಮಾಡಿದ್ರು, ನಾನು ಒಪ್ಕೊಂಡಿರಲಿಲ್ಲ. ನೋಡೋಣ ಅಂತಿದ್ದೆ. ಆಮೇಲೆ ಸುಮ್ಮನೆ ಬಿದ್ದು, ಇಲ್ಲ ನೀನು ಬೇಕು, ನೀನು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆಯಾ, ಭಾಳ ಸಖತ್ತಾಗಿದೆಯಾ, ನಿನ್ನ ಡ್ಯಾನ್ಸ್ ಇಷ್ಟ, ನಿನ್ನ ಸ್ಮೈಲ್ ಇಷ್ಟ, ಹಂಗೆ ಅಂದರು. ನಾನು ಇವೆಲ್ಲ ಒಪ್ಪೇ ಇರಲಿಲ್ಲ. ಆಮೇಲೆ ನಿಧಾನಕ್ಕೆ ಒಪ್ಕೊಂಡೆ. ಲವ್ ಶುರುವಾಯಿತು. ಮನೆಗೆ ಒಪ್ಪಿಸ್ಬೇಕಾಯ್ತು. ನಮ್ಮ ಮನೆಯಲ್ಲಂತೂ ಯಾವುದೇ ಥರದ ಪ್ರಾಬ್ಲಮ್ ಇರಲಿಲ್ಲ. ನೋಡಪ್ಪ, ನಿನಗೆ ಎಲ್ಲಿ ಇಷ್ಟ ಆಗ್ತದೆ ಅಲ್ಲಿ ಆಗಪ್ಪ ನಮಗೆ ಅಂತ ಅವ್ರು ನಮ್ಮ ತಾಯಿ ಖುಷಿಯಿಂದ ಹೇಳಿದರು. ಇನ್ನು ಅವ್ರ ಮನೆಯಲ್ಲಿ ಅವ್ರ ತಂದೆ ಒಂದು ಸ್ವಲ್ಪ ಒಪ್ಪಿರಲಿಲ್ಲ. ಯಾಕೆಂದರೆ ಅವ್ರ ತಂದೆ ಒಂದು ಸ್ವಲ್ಪ ಸರ್ಕಾರಿ ನೌಕರಿನಲ್ಲಿ ಇದ್ದರು. ಅದರಿಂದ ಬೇಡಕ್ಕನಮ್ಮ, ನಾನು ಎಲ್ಲರ ಡಾಕ್ಟ್ರು ಇಂಜಿನಿಯರು ಯಾರೋ ಗೌರ್ಮೆಂಟ್ ಕೆಲಸದಲ್ಲಿರೋರು ಒಪ್ಪಿಸ್ತೀನಿ ಹಂಗೆ ಅಂತ ಅಂದಿದ್ರು. ಅದಕ್ಕೆ ಅವ್ರು ಏನು ಕ್ಯಾರೆಕ್ಟರ್ ಕೊಟ್ಟು ಕ್ಯಾರೆಕ್ಟರಲ್ಲೇ ಡಾಕ್ಟ್ರು ಇಂಜಿನಿಯರು ಎಲ್ಲನೂ ಮಾಡ್ತಾರೆ ಕಣಪ್ಪ ಅಂತ ಹೇಳಿದ್ದೆ ನಾನು. ಹೌದು. ಫಸ್ಟು ಇವ್ರನ್ನ ನಾನು ನೋಡಿದ್ದು ಮಲೆ ಮಹದೇಶ್ವರ ಬೆಟ್ಟ ದೇವಸ್ಥಾನದಲ್ಲೇ. ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಬರೋಣ ಅಂತಲೂ ಹೋಗಿದೆ. ಆಮೇಲೆ ಇವ್ರು ನೋಡೋಣ ಅನ್ನೋದು ಒಂದಿತ್ತು. ಆ ದೇವ್ರ ಸನ್ನಿಧಿನಲ್ಲಿ ನೋಡಿದೆ. ಒಳಗಡೆನೇ ಪ್ರಪೋಸ್ ಮಾಡಿದೆ, ನಾನು ನಿನ್ನ ತುಂಬ ಪ್ರೀತಿ ಮಾಡ್ತಾಯಿದ್ದೀನಿ, ಮದುವೆ ಯಾಕೆ ಇಷ್ಟನ ಅಂತ. ಹ್ಞೂ ಅಂತಾಯಿತು. ಅಲ್ಲೇ ದೇವರು ಪೂಜಾರಿ ಆದಮೇಲೆ ಪ್ರಸಾದ ಅಂತ ಕೊಟ್ಟಿದ್ರು ಹೂನ. ಇಲ್ಲೆಲ್ಲ ಸುಳ್ಳು. ಫಸ್ಟು ದೇವ್ರನ್ನ ದರ್ಶನ ಮಾಡಕ್ಕೆ ಬಂದರು, ಹೂ ಕೊಟ್ಟರು. ಹೂನೆಲ್ಲ ಫಸ್ಟು ಅವರು ನನಗೆ ಪ್ರಪೋಸ್ ಮಾಡಿಲ್ಲ, ಫಸ್ಟು ಪ್ರಸಾದ ತಿನ್ಕೊಂಡ್ಬಿಟ್ರು. ನನ್ನನ್ನು ತಿಂತ್ಯಾ ಅಂತಲೂ ಒಂದು ಮಾತು ಸಹ ಕೇಳಲಿಲ್ಲ ಇವರು. ಅದೆಲ್ಲ ಸುಳ್ಳು. ಪ್ರಸಾದ ಕೊಟ್ಟಿದ ತಕ್ಷಣ ಫಸ್ಟು ತಿನ್ಕೊಂಡು ಆಮೇಲೆ ಕೈಯೆಲ್ಲ ಹ್ಯಾಂಡ್ ವಾಶ್ ಮಾಡ್ಕೊಂಡು ಅಲ್ಲೇ ಕುತ್ಕೊಂಡಿದ್ವಿ. ಏನಾದ್ರು ಮಾತಾಡಬೇಕಿತ್ತಲ್ಲ, ಆ ಟೈಮಲ್ಲಿ ನಾನು ಮದುವೆ ಆಗ್ತೀಯಾ, ಮದುವೆ ಮಾಡ್ಕೊಳಕ್ಕೆ ನಿಂಗೆ ಇಷ್ಟ ಇದೆಯಾ, ನಿಮ್ಮ ಮನೇಲಿ ಕೇಳಲ್ಲ ಅಂತ ನನ್ನ ಕಾಲು ಎಳಿತಾಯಿದ್ರು. ಇದೇನು ನೆನ್ನೆ ನೋಡ್ಬಿಟ್ಟು ಫೇಸ್ಬುಕ್ಕಲ್ಲಿ ಜಸ್ಟ್ ಹಾರ್ಟ್ ಸಿಂಬಲ್ ನಾನು ಐ ಲೈಕ್ ಯು ಅಂತ ಕಳಿಸಿದ್ದಕ್ಕೆ ಲವ್ ಯು ಅಂತ ತಿಳ್ಕೊಬಿಟ್ರು. ಇವಾಗ ನೋಡಿದ್ರೆ ಮತ್ತೆ 3 ದಿನದಲ್ಲಿ ಮದುವೆ ಆಗೋಣ ಅಂತಿದ್ದೀರಾ, ಏನು ಅಂದ್ಕೊಂಡಿದ್ದೀರಾ ನೀವು ಅಂದ್ಬಿಟ್ಟು ಸ್ವಲ್ಪ ತಕರಾರು ತೊಗೊಂಡೆ. ಆಮೇಲೆ ಅಲ್ಲಿ ರೋಸ್ ಗೀಸೆಲ್ಲ ಇದು ಮಾಡಿಲ್ಲ, ಲೈಕ್ ಚೆಂಡು ಹೂ, ಸೇವಂತಿಗೆ ಹೂ ಥರ ದೇವ್ರ ಪ್ರಸಾದ. ದೇವಸ್ಥಾನದಲ್ಲಿ ದೇವ್ರ ಪ್ರಸಾದ ಅಂತ ಕೊಟ್ಟಿರೋ ಅದಕ್ಕೆ ಕೊಟ್ಟೆ. ಯಾಕೆಂದ್ರೆ ಪ್ರೀತಿ ಅನ್ನೋದು ಯಾವತ್ತೂ ಚೆಂಡು ಹೂದಲ್ಲೇ ಸೇವಂತಿಗೆ ಹೂ ಮಾತಾಡಿ ಆಯಿತು. ಈ ಪ್ರೀತಿ ಅನ್ನೋದು ಯಾವತ್ತೂ ಗುಲಾಬಿಲೇ ಇರ್ತದ? ಇಲ್ಲ, ಪ್ರೀತಿ ಅನ್ನೋದು ಯಾವತ್ತೂ ಮನಸ್ಸಲ್ಲಿರುತ್ತೆ. ದೇವ್ರ ಪ್ರಸಾದ ಕೊಟ್ರಲ್ಲ ಅದೇ ಹೂನ ಕೊಟ್ಟು ನಾನು ಪ್ರೀತಿನ ಪ್ರಸಾದ ಎಲ್ಲ ತಿಂದಾದ್ಮೇಲೆ, ಅದೇ ಪ್ರಸಾದ ತಿಂದಾದ್ಮೇಲೆ ಆಮೇಲೆ ಈ ಚೆಂಡು ತಗೊಂಡು ಕಿವಿಗೆ ಯಾಕೆ ಮಾಡ್ಕೊಳ್ಳೋದು, ತಡೆಪ ಅದನ್ನೇ ಕೊಟ್ಟು ಪ್ರಪೋಸ್ ಮಾಡೋಣ ಅಂತ ಮಾಡಿದೆ. ಭಯಂಕರ ಬದಲಾವಣೆ ಆಗಲಿ. ಅವ್ವ ಅಪ್ಪ 6 ತಿಂಗಳಿಗೆ ಅಪ್ಪ ಪರಮಾತ್ಮ ಅಲ್ಲಾಗ್ಬಿಟ್ಟದೆ. ಭಾಳ ಚೆನ್ನಾಗಿದೆ ನಿಜವಾಗ್ಲೂ ಬದುಕು. ನಿಜವಾಗ್ಲೂ 6 ತಿಂಗಳು ಆಗಿರೋದು ಮದುವೆ 6 ತಿಂಗಳು ಚೆನ್ನಾಗಿದ್ದೀವಿ. ಅಂದರೆ 6 ತಿಂಗಳು ಇರ್ತೀವೋ 6 ವರ್ಷ ಇರ್ತೀವೋ ಎಷ್ಟು ವರ್ಷ ಇರ್ತೀವೋ ಗೊತ್ತಿಲ್ಲ. ಒಬ್ರಿಗೊಬ್ರು ಯಾವತ್ತೂ ಅರ್ಥ ಮಾಡ್ಕೋತೀವೋ ಅವತ್ತು ಬದುಕು ಭಾಳ ಬಂಗಾರವಾಗಿರ್ತದೆ. ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಒಂದಿನ ಆದರೂ ಕೆಟ್ಟೋಗ್ಬಿಡುತ್ತೆ, ವರ್ಷ ಆದರೂ ಕೆಟ್ಟೋಗ್ಬಿಡುತ್ತೆ. ಫಸ್ಟು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳೋದೇ ಬದುಕು, ಅದೇ ಲವ್, ಅದೇ ಪ್ರೀತಿ, ಅದೇ ಮದುವೆ. ಇನ್ನೂ ಕಲಿತಾ ಇದ್ದಾರೆ ಮೇಡಮ್. ಇನ್ನೂ ಲವ್ ಮಾಡೋದು ಹೇಗೆ ಅನ್ನೋದನ್ನು ಇನ್ನೂ ಕಲಿತಾ ಇದ್ದಾರೆ. ಇವಾಗ ಒಂದೊಂದು ಹೆಜ್ಜೆಗೆ ಇಡ್ತಾ ಇದ್ದಾರೆ ಲವ್ವಲ್ಲಿ. ನಾನು ಸಾಕಷ್ಟು ಲವ್ ಮಾಡಿಬಿಟ್ಟಿದ್ದೀನಿ ಸ್ಟೇಜ್ ಮೇಲೆ. ನ್ಯಾಯ ಕೊಡಿಸಿ ಅಂತ ಇದೆ ಕೇಳಬೇಕಾಗುತ್ತೆ ಮತ್ತೆ. ನಾನು ಸಾಕಷ್ಟು ಲವ್ ಮಾಡಿದ್ದೀನಿ ಸ್ಟೇಜ್ ಮೇಲೆ, ಸಾಕಷ್ಟು ಮದುವೆ ಆಗಿದ್ದೀನಿ ಸ್ಟೇಜ್ ಮೇಲೆ, ಸಾಕಷ್ಟು ಪ್ರಪೋಸ್ ಮಾಡಿದ್ದೀನಿ ಸ್ಟೇಜ್ ಮೇಲೆ. ಒಬ್ಬ ಕಲಾವಿದ ಎಲ್ಲನೂ ಮಾಡ್ತಾನೆ. ಆದರೆ ಪ್ರಾಮಾಣಿಕವಾಗಿ ನನ್ನ ಹೆಂಡತಿ ಅಂತ ತಾಲಿ ಕಟ್ಟಿ ಮದುವೆ ಆಗಿ ಪ್ರಪೋಸ್ ಮಾಡಿರೋದು ಮಲೆ ಮಹದೇಶ್ವರ ಬೆಟ್ಟದ ಭಾರತಿ ಪ್ರಿಯಳನ್ನ. ಕೇಳ್ಕೊಳ್ಳಿ ವೀಕ್ಷಕರೇ, ಮಲೆ ಮಹದೇಶ್ವರ ಬೆಟ್ಟದ ಭಾರತಿ ಪ್ರಿಯ ನಿನ್ನ ಎಲ್ಲಿ ಗೊತ್ತಾಯ್ತಾರಲ್ಲ ಸುಮಾರು ಕಡೆ. ಇವ್ರಿಗೆ ಬರೀ ಕ್ಯಾಮ್ರಾ ಅಂತಂದ್ರೆ ಸಾಕು, ಎಲ್ಲ ಇಲ್ದಿರೋದನ್ನೆಲ್ಲ ಕನಸುಗಳನ್ನ ಇಲ್ಲೇ ತಂದು ಓದ್ಬಿಡ್ತೀರಾ. ತಾಜ್ ಮಹಲ್ ಎಲ್ಲಿದೆ?
ಕರ್ಕೋಗಿ ಒಂದು ತಾಜ್ ಮಹಲ್ಗೆ. ಎಲ್ಲಿದೆ ಫ್ಲೈಟಲ್ಲಿ ತಾಜ್ ಮಹಲ್ ಏನು ಸಂಕೇತ ಹೇಳಿ ಆಯಿತು. ಇವತ್ತು ವ್ಯಾಲೆಂಟೈನ್ಸ್ ದಿನ ನಿಮ್ಮ ಸ್ಪೆಷಲಲ್ಲಿ ಕೇಳ್ತಾ ಇದ್ದೀನಿ, ತಾಜ್ ಮಹಲ್ ಯಾರು ಕಟ್ಸಿದ್ದು, ಏನಕ್ಕೋಸ್ಕರ ಕಟ್ಸಿದ್ದು? ಗೊತ್ತು ನನಗೆ, ಅವೆಲ್ಲ ಹೇಳಿಲ್ಲ ಅಂದರೆ ಅವೆಲ್ಲ ಗೊತ್ತು ಕೇಳ್ಕೊಳ್ಳಿ ಎಲ್ಲ. ಫಸ್ಟ್ ನಾನು ಮದುವೆ ಆದ್ಮೇಲೆ ಕರ್ಕೋಗಿತ್ತು ತಾಜ್ ಮಹಲ್ಗೆ. ಕರ್ಕೋಗಿ ತಾಜ್ ಮಹಲ್ ತೋರಿಸ್ಕೊಂಡು ಅಲ್ಲೇ ಸಂಜೆ ತನಕ ಇದ್ದು ಬಂದು. ಅದ್ರದ್ದು ಏನಾದ್ರು ಫೋಟೋಸ್ ಎವಿಡೆನ್ಸ್ ಇದ್ರೆ ಶೇರ್ ಮಾಡ್ಬೋದಿತ್ತಲ್ಲ. ಕಳಿಸ್ತೀನಿ ನಾಳೆ ಕಳಿಸ್ತೀನಿ. ಎಲ್ಲೂ ಕರ್ಕೊ ಹೋಗ್ನಿಲ್ಲ ನಾನು ಇದುವರೆಗೂ. 6 ತಿಂಗಳಾಗೈತೆ ನನ್ನ ಹೆಂಡ್ತಿನ ಹೊರಗಡೆ ಹನಿಮೂನ್ಗೆ ಅಲ್ಲಿ ಇಲ್ಲಿ ಅಂತ ಎಲ್ಲೂ ಕರ್ಕೊ ಹೋಗಿಲ್ಲ. ಬಟ್ ನಮ್ಮ ಗಂಡ ಬಂದು ತುಂಬ ದೇವ್ರು ಮಾಡೋ ಅಂಥದ್ದು ತುಂಬ ಇಷ್ಟ. ಸೊ ನೀವು ಆನ್ ಸ್ಕ್ರೀನ್ ನೋಡೋದೇ ಒಂಥರ ಇರುತ್ತೆ. ನನ್ನ ಹತ್ರ ಹಿಂಗೇನಾರು ಇದೆಯಾ, ಇದೇ ಆ್ಯಕ್ಟಿಂಗ್ ಇದೆಯೇನೋ ಅಂತ ಅನಿಸುತ್ತೆ ನನಗೆ. ಆನ್ ಸ್ಕ್ರೀನ್ ಇರೋದೇ ನಿಜವಾದ ಪರ್ಫಾರ್ಮೆನ್ಸ್ ಅಂತ ಅಂದ್ಕೊತೀನಿ. ಸೊ ಅವ್ರಿಗೆ ಒಂದು ಈಶಾ ಟೆಂಪಲ್ ಅಂತೇಳಿ ಚಿಕ್ಕಬಳ್ಳಾಪುರದ ಹತ್ರ ಹೋಗಿದ್ವಿ. ಸೊ ಹಾಗೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಇನ್ನೂ ಗರ್ಭಗುಡಿಯಿಂದ ಸುತ್ತಾಡಿಸ್ತಿದ್ದಾರೆ ಅಷ್ಟೇ. ಮದುವೆ ಆದಮೇಲೆ ಅತಿ ಹೆಚ್ಚು ಕರ್ಕೊಂಡು ಹೋಗಿರೋದು ದೇವಸ್ಥಾನಕ್ಕೆ. ಯಾಕೆಂದರೆ ಒಳ್ಳೇದು ಮಾಡಲಿ, ನನ್ನ ಹೆಂಡ್ತಿಗೆ ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರಲಿ ಅಂತ. ಮದುವೆ ಆದ ದಿನದಿಂದನೂ ಹೇಳ್ತಿರೋದು, ನನ್ನ ಫಸ್ಟ್ ಆಸೆ ಅಂತಿರೋದು ತಾಜ್ ಮಹಲ್ ಹೋಗಬೇಕು. ಕರ್ಕೊ ಹೋಗ್ತೀನಿ. ಇಷ್ಟಪಟ್ಟ ಹುಡುಗ ಮತ್ತು ಕೈ ಹಿಡಿದು ಮೀನ್ಸ್ ಮದುವೆ ಆಗಿದ್ದೀನಿ. ಸೊ ಇವ್ರ ಜೊತೆಯಾಗಿ ನಾನು ತಾಜ್ ಮಹಲ್ ಹೋಗಿ ಅಲ್ಲೊಂದು ರೀಲ್ಸ್ ಮಾಡಿ ಆ ಕ್ಷಣದಲ್ಲಿ ಅಪ್ಲೋಡ್ ಮಾಡಬೇಕು. ನೋಡಿ, ಜಗತ್ತಲ್ಲಿ ರೀಲ್ಸ್ ಮಾಡೋಕ್ಕೆ 30 ಸೆಕೆಂಡ್ ರೀಲ್ಸ್ ಮಾಡೋಕ್ಕೆ ಅಲ್ಲಿ ತಾಜ್ ಮಹಲ್ ಕರ್ಕೊ ಹೋಗ್ಬೇಕಂತ ಎಲ್ಲ ನೋಡ್ಕೊಳ್ಳಿ ನೀವೇ. ತಾಜ್ ಮಹಲ್ ವಿಶೇಷತೆ ನೀವು ತಿಳ್ಕೊಬೇಕು. ಗೊತ್ತಾಯ್ತು 30 ಸೆಕೆಂಡ್ ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋಕ್ಕೆ ನಾನು ನನ್ನ ಹೆಂಡ್ತಿನ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ತಾಜ್ ಮಹಲ್ ಕರ್ಕೊ ಹೋಗ್ಬೇಕಂತೆ. ಪರಮಾತ್ಮ ದೇವ ಕಾಪಾಡಪ್ಪ. ಚೆನ್ನಾಗಿದೆ ಸೈಡಲ್ಲಿ ಕಣ್ಣು ನೋಡ್ಕೊತಾರೆ ಅಂಥವ್ರಿಗರು. ರೈಟ್ ಸೈಡ್ ಧರ್ಮ ಪತ್ನಿ ಅಂತಾರೆ, ಲೆಫ್ಟ್ ಸೈಡ್ ಉರಿ ಅಂದರೆ ಅಲ್ಲೂ ಸೈಡಲ್ಲಿ ಕಣ್ಣು ನೋಡ್ಕೊಂಡು ಧರ್ಮರಾಯನಂತ ನಿಜಕ್ಕೆ ಮಾತಾಡಿಲೇ. ನೋಡಿ, ಹೆಣ್ಮಕ್ಳಿಗೆ ಯಾವತ್ತೂ ಅನುಮಾನನೇ ಜಾಸ್ತಿ. ಲವ್ ಮಾಡ್ಕೊಂಡೆ ಮದುವೆ ಆಗಿರ್ತಾರೆ, ಆರು ಅನುಮಾನ ಜಾಸ್ತಿ ಅಲ್ವಾ? ಖಂಡಿತ. ಬಲೂನೇ ಉದುರೋಯ್ತಾರೆ, ಎಲ್ಲ ಉದುರ್ತಾರಂತ. ಸೆಟ್ಟಲ್ಲಿ ಹಾಕಿರೋ ಬಲೂನೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.